ಪ್ರತಿದಿನ ನಾವೆಲ್ಲರೂ ನಮ್ಮ ಪ್ರಯಾಣವನ್ನ ಸುಲಭವಾಗಿ ಮುಗಿಸ್ತೇವೆ. ಆದರೆ ಆ ಪ್ರಯಾಣದ ಹಿಂದೆ ಯಾರ ಕಷ್ಟ, ತ್ಯಾಗ, ಶ್ರಮ ಇರುತ್ತದೆ ಎಂಬುದು ನಾವು ಯೋಚನೆ ಮಾಡ್ತೇವಾ? ನಮ್ಮ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಇರ್ತದೆ, ಅಥವಾ ನಮಗೆ ಆಫೀಸಿಗೆ ಹೋಗ್ಲಿಕ್ಕೆ ಇರ್ತದೆ. ನಾವು ರಿಕ್ಷಾ ಬುಕ್ ಮಾಡ್ತೇವೆ, ಕ್ಯಾಬ್ ಬುಕ್ ಮಾಡ್ತೇವೆ, ಅಥವಾ ನಾವು ಬಸ್ಸಲ್ಲೇ ಹೋಗ್ತೇವೆ. ಆ ಬಸ್ಸು 5 ನಿಮಿಷ ಲೇಟ್ ಆದ್ರೆ ನಾವು ಮನಸ್ಸಲ್ಲಿ ಎಷ್ಟೆಲ್ಲ ಬೈಕೊಳ್ತೇವೆ. ಅಥವಾ ಶಾಲೆಗೆ ಹೋಗುವ ನಮ್ಮ ಮಕ್ಕಳ ರಿಕ್ಷಾ 5 ನಿಮಿಷ ಅವರು ಲೇಟ್ ಬಂದ್ರೆ ನಾವು ಎಷ್ಟಲ್ಲಿ ಕಾಲ್ ಮಾಡ್ತೇವೆ. ಶಾಲೆಗೆ ಹೋಗ್ಲಿಕ್ಕೆ ಲೇಟ್ ಆಯ್ತು, ನೀವು ಎಲ್ಲಿದ್ದೀರಾ ಅಂತ ಎಷ್ಟು ಬೈಕೊಳ್ತೇವೆ. ಬಿಸಿಲಲ್ಲೂ ಮಳೆಯಲ್ಲೂ ಹಗಲು ರಾತ್ರಿ ಅಂತ ಭಾವಿಸದೆ ತಮ್ಮ ವಾಹನವನ್ನು ಚಲಾಯಿಸ್ತಿರುವವರು ನಮ್ಮ ಡ್ರೈವರ್ಸ್ಗಳು. ಅವರು ಕೇವಲ ವಾಹನ ಚಾಲಕರು ಅಲ್ಲ, ಅವರು ನಮ್ಮ ಸುರಕ್ಷಿತ ಪ್ರಯಾಣದ ಮೌನ ಹೀರೋಗಳು. ಅವರಿಲ್ಲದೆ ನಾವು ಶಾಲೆ, ಕೆಲಸ, ಆಸ್ಪತ್ರೆ, ಮನೆ ಇದು ಯಾವುದಕ್ಕೂ ಸರಿಯಾದ ಸಮಯಕ್ಕೆ ತಲುಪಲಾರೆವು. ಆದರೂ ಸಮಾಜದಲ್ಲಿ ಕೆಲವರು ಅವರನ್ನ ಕೇವಲ ಡ್ರೈವರ್ಸ್ ಅಂತ ಕರೆಯುತ್ತಾರೆ. ಆದರೆ ನಿಜವಾಗಿಯೂ ಅವರು ಅದಕ್ಕಿಂತ ಹೆಚ್ಚು. ಅವರು ನಮ್ಮ ಜೀವನದ ಚಕ್ರವನ್ನು ಚಲಿಸುವ ಕೈಗಳು. ಇಂದು ನಾವು ಈ ವಿಡಿಯೋದಲ್ಲಿ ಅರಿತುಕೊಳ್ಳಬೇಕಾಗಿರುವುದು ಏನಂತ ಹೇಳಿದ್ರೆ, ಪ್ರತಿ ಡ್ರೈವರಿಗೂ ಗೌರವ ಕೊಡೋದು ಯಾಕೆ ಮುಖ್ಯ ಎಂಬ ವಿಷಯದ ಬಗ್ಗೆ. ಕಾರಣ, ಗೌರವ ಕೇಳಬೇಕಾಗಿರುವುದು ಅವರಿಗಲ್ಲ, ನಮ್ಮ ಮನಸ್ಸಿಗೆ ಬೇಕು. ನಾವು ಚಾಲಕರನ್ನ ಗೌರವಿಸಬೇಕು, ಯಾಕೆಂದ್ರೆ ಅವರು ನಮ್ಮ ದಿನದ ಮೊದಲ ಹೀರೋಗಳು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೆಲಸ ಶುರು ಮಾಡುವ ಆಟೋ ಡ್ರೈವರ್ಸ್ ಇಂದ ಹಿಡಿದು ರಾತ್ರಿ 12 ಗಂಟೆ ಆದ್ರೂ ಇನ್ನೂ ಸ್ಟೇರಿಂಗ್ ಅಲ್ಲಿ ಹಿಡಿದಿರುವ ಟ್ರಕ್ ಡ್ರೈವರ್ಸ್ಗಳು, ನಾವು ಅವರ ಹತ್ರ ಕೇಳ್ತೇವಾ, ನಿಮ್ಮದು ಊಟ ಆಯ್ತಾ, ನಿಮ್ಗೆ ವಿಶ್ರಾಂತಿ ಸಿಕ್ಕಿದ್ಯಾ ಅಂತ? ಬಹುಶಃ ಯಾರು ಕೂಡ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ಶ್ರಮವೇ ನಮ್ಮ ಸುಖಕರ ಜೀವನದ ಪಾಯೆಯಾಗಿದೆ. ಸ್ಟೇರಿಂಗ್ ಹಿಡಿಯುವವರು ಕೇವಲ ಚಾಲಕರು ಅಲ್ಲ, ಜೀವ ಸಾಗಿಸುವ ಯೋಧರು. ಡ್ರೈವರ್ಸ್ ಆರ್ ನಾಟ್ ಜಸ್ಟ್ ವರ್ಕರ್ಸ್, ದೇ ಆರ್ ಲೈಫ್ ಮೂವರ್ಸ್. ಪ್ರತಿ ಬೆಳಿಗ್ಗೆ ನಾವು ಮನೆ ಬಿಟ್ಟು ಹೊರಡುವಾಗ ಗುರಿಯ ಕಡೆಗೆ ಓಡುತ್ತೇವೆ. ಆದರೆ ನಮ್ಮ ಗುರಿಯವರೆಗೆ ಸುರಕ್ಷಿತವಾಗಿ ತಲುಪಿಸುವವರು ಯಾರು? ಅವರೇ ನಮ್ಮ ಚಾಲಕರು. ಅವರು ನಮ್ಮ ಜೀವನದ ಹಿಂಬದಿಯ ನಿಜವಾದ ಯೋಧರು. ಹೆಚ್ಚು ಮಾತನಾಡುವುದಿಲ್ಲ, ಹೆಚ್ಚು ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಅವರ ಕೆಲಸವೇ ನಮ್ಮ ಜೀವದ ಹೊಣೆಗಾರಿಕೆ. ಡ್ರೈವರ್ಗಳ ಜೀವನ ಸುಲಭವಲ್ಲ. ಬೆಳಿಗ್ಗೆ ಎದ್ದ ಕ್ಷಣದಿಂದಲೇ ಅವರು ಸ್ಟೇರಿಂಗ್ ಅನ್ನ ಹಿಡಿಯುತ್ತಾರೆ. ಬಿಸಿಲು, ಮಳೆ, ರಾತ್ರಿ, ಹಗಲು ಯಾವ ಸಮಯವಾದರೂ ಅವರ ಕೆಲಸ ಎಂಬುದು ಮುಗಿಯುವುದೇ ಇಲ್ಲ. ಅವರ ಕಣ್ಣುಗಳಲ್ಲಿ ನಿದ್ದೆನೇ ಇರುವುದಿಲ್ಲ. ಹೃದಯದಲ್ಲಿ ಒಂದೇ ಒಂದು ಆಸೆ, ನನ್ನ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಮನೆ ತಲುಪಬೇಕು ಎಂಬುದು. ಟ್ರಕ್ ಡ್ರೈವರ್ಗಳು ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸುತ್ತಾರೆ, ದೇಶದ ಒಂದು ತುದಿಯಿಂದ ಮತ್ತೊಂದು ತುದಿಗೆ. ಆದರೂ ಅವರ ಪ್ರಯಾಣ ಕೇವಲ ಹಣಕ್ಕಾಗಿ ಅಲ್ಲ, ಅದು ಅವರ ಕರ್ತವ್ಯದ ಪ್ರತೀಕ. ನಮ್ಮ ಸಮಾಜದ ದೃಷ್ಟಿಯಲ್ಲಿ ಚಾಲಕರು ಹೇಗೆ ಅಂತ ಹೇಳಿದ್ರೆ, ದುರದೃಷ್ಟವಶಾತ್ ನಮ್ಮ ಸಮಾಜ ಡ್ರೈವರ್ಗಳನ್ನ ಕೆಳದರ್ಜೆಯ ಉದ್ಯೋಗಿಗಳನ್ನಾಗಿ ನೋಡುವ ಅಭ್ಯಾಸವನ್ನು ಹೊಂದಿದೆ. ಆದರೆ ಒಮ್ಮೆ ಯೋಚನೆ ಮಾಡಿಯಂತೆ, ನಾವು ಬಸ್ಸಲ್ಲಿ ಹೋಗ್ತೇವೆ, ಕಾರಲ್ಲಿ ಹೋಗ್ತೇವೆ, ಕ್ಯಾಬಲ್ಲಿ ಅಥವಾ ಟ್ರಕ್ಕಲ್ಲಿ ಯಾವುದಾದ್ರೂ ಹೋಗ್ತೇವೆ, ಆದರೆ ನಾವು ಸುರಕ್ಷಿತವಾಗಿ ಹೋಗುತ್ತಿದ್ದೇವೆ ಅಂತ ಹೇಳಿದ್ರೆ ಅದು ಅವರ ನೈಪುಣ್ಯದಿಂದ ಅಲ್ವಾ? ಅದನ್ನು ನಾವು ಮೊದಲು ಯೋಚನೆ ಮಾಡಬೇಕು. ಅವರು ಒಂದು ತಪ್ಪು ಮಾಡಿದರೆ ಜೀವಗಳು ಕಳೆದು ಹೋಗಬಹುದು, ಆದರೆ ಅವರು ಸರಿಯಾಗಿ ಕೆಲಸ ಮಾಡಿದರೆ 100 ಜೀವಗಳು ಉಳಿಯುತ್ತದೆ. ಹಾಗಾದರೆ ಅವರು ಯಾರು? ಕೆಳದರ್ಜೆಯವರ? ಅಲ್ವೇ ಅಲ್ಲ. ಅವರು ನಮ್ಮ ದೇಶದ ನಿಜವಾದ ಸೇವಕರು, ಜೀವರಕ್ಷಕರು. ಒಬ್ಬ ಬಸ್ ಡ್ರೈವರ್ ರಾತ್ರಿ 2 ಗಂಟೆಗೆ ಅಥವಾ 3 ಗಂಟೆಗೆ ಅವನಿಗೆ ನಿದ್ದೆ ಬರ್ತದೆ, ಆದರೆ ಅವನ ಹೃದಯ ಹೇಳುತ್ತದೆ, ನನ್ನ ಪ್ರಯಾಣಿಕರು ನಿದ್ದಿಸ್ತಿದ್ದಾರೆ, ನಾನು ಎಚ್ಚರದಿಂದ ಇರಬೇಕು ಎಂದು. ಅವನ ಕಣ್ಣುಗಳು ಕೆಂಪಾಗಿದ್ದರೂ ಅವನ ಮನಸ್ಸು ಬಲವಾಗಿರ್ತದೆ. ಅವನು ಹಸಿವಿದ್ದರೂ ಚಾಲನೆಯನ್ನ ಮುಂದುವರಿಸ್ತಾನೆ. ಅವನಿಗೆ ಪ್ರಾರ್ಥನೆ, ಒಂದೇ ಒಂದು ಪ್ರಾರ್ಥನೆ, ಯಾವುದಂತ ಹೇಳಿದ್ರೆ, ಇವತ್ತು ಯಾರೂ ಅಪಾಯಕ್ಕೆ ಸಿಲುಕಬಾರದು ಎಂದು. ಇಂತಹ ಜನರ ಜೀವನವನ್ನು ನಾವು ಗೌರವಿಸದಿದ್ದರೆ ಯಾರ ಗೌರವಕ್ಕೆ ಗೌರವಾರ್ಹರು? ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬ ಕೆಲಸಕ್ಕೂ ಗೌರವ ಇರಬೇಕು. ಅದು ಡ್ರೈವರೇ ಆಗಿರಲಿ, ಸ್ವೀಪರೇ ಆಗಿರಲಿ, ಯಾರೇ ಆಗಿರಲಿ, ಪ್ರತಿಯೊಂದು ಕೆಲಸವೂ ಮೌಲ್ಯಮಯ. ಆದರೆ ಚಾಲಕರು ಎಂದರೆ ಅವರು ಕೇವಲ ವಾಹನವನ್ನು ಚಲಾವಣೆ ಮಾಡುವವರು ಮಾತ್ರವಲ್ಲ, ಅವರು ಬದುಕನ್ನು ಚಲಾಯಿಸುವವರು.
ಇನ್ನು ಮುಂದೆ ಆದರೂ ಯಾವುದೇ ಚಾಲಕರನ್ನು ನಾವು ಭೇಟಿಯಾಗುವಾಗ ಅವರನ್ನು ಧನ್ಯವಾದ ಹೇಳಿ, ಅವರಿಗೊಂದು ನಗು ನೀಡಿ, ಅವರಿಗೆ ದಿನಾಲೂ ಅವರು ಹೋರಾಡುತ್ತಿರುವವರು, ನಿಮ್ಮ ಸುರಕ್ಷತೆಗಾಗಿ ಅವರು ಹೋರಾಡುವವರು. ಹಣಕ್ಕಿಂತ ಗೌರವ ತುಂಬ ಮುಖ್ಯ. ಅವರು ನಮ್ಮಂತೆಯೇ ಒಂದು ಕುಟುಂಬವನ್ನು ಹೊಂದಿರ್ತಾರೆ, ಅವರ ಮಕ್ಕಳು ಶಾಲೆಗೆ ಹೋಗಿರ್ತಾರೆ, ಅವರ ಹೆಂಡತಿ ಕಾದು ಕುಳಿದಿರ್ತಾರೆ. ಆದರೂ ನಮ್ಮ ಸುರಕ್ಷತೆಗಾಗಿ ಅವರ ಕುಟುಂಬವನ್ನು ಅವರು ಬಿಟ್ಟು ದೂರವಿರ್ತಾರೆ ಅನ್ನೋದನ್ನು ನಾವು ಯಾವಾಗಲೂ ನೆನಪಿಡಬೇಕು. ನಾವೆಲ್ಲರೂ ಒಮ್ಮೆ ಆದರೂ ಅಣ್ಣ ಧನ್ಯವಾದ, ನಿಮ್ಮ ಕೆಲಸ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ಅವರ ಮುಖದಲ್ಲಿ ಬರುವ ಒಂದು ನಗು ಅವರ ಹೃದಯದಲ್ಲಿ ಬರುವುದು ಒಂದು ಪ್ರೇರಣೆಯಾಗಿರ್ತದೆ. ಆದ್ದರಿಂದ ಇವತ್ತು ನಾವೊಂದು ನಿರ್ಧಾರ ತೆಗೆದುಕೊಳ್ಳೋಣ. ನಾವು ಯಾವಾಗಲೂ ನಮ್ಮ ಡ್ರೈವರ್ಗಳನ್ನು ಗೌರವಿಸಬೇಕು. ಅದು ಆಟೋ ಚಾಲಕ ಆಗಿರ್ಬೋದು, ಬಸ್ ಡ್ರೈವರ್ ಆಗಿರ್ಬೋದು, ಅಥವಾ ಕ್ಯಾಬ್ ಡ್ರೈವರ್ಸ್ ಯಾರೇ ಆಗಿರಲಿ. ಆದರೆ ಅವರ ಕೆಲಸಕ್ಕೂ ಅವರ ಶ್ರಮಕ್ಕೂ ಸತ್ಕಾರ ಕೊಡುವುದನ್ನು ನಾವು ಕಲಿಯಲೇಬೇಕು. ಯಾಕಂದರೆ ಅದು ಕೇವಲ ವಾಹನ ಚಲಾಯಿಸುವವರು ಮಾತ್ರವಲ್ಲ, ಅವರು ನಮ್ಮ ಜೀವನದ ಚಕ್ರವನ್ನು ಬದಲಾಯಿಸುವವರು. ರೆಸ್ಪೆಕ್ಟ್ ಎವ್ರಿ ಡ್ರೈವರ್ಸ್ ಬಿಕಾಸ್ ವಿದೌಟ್ ದೆಮ್ ವಿ ಡೋಂಟ್ ಮೂವ್ ಫಾರ್ವರ್ಡ್. ಜೀವನದಲ್ಲಿ ಯಾವ ಕೆಲಸವೂ ಚಿಕ್ಕದು ಅಲ್ಲ. ಪ್ರತಿಯೊಂದು ಕೆಲಸವೂ ಆತ್ಮ ಸಮರ್ಪಣೆಯಿಂದ ಮಾಡಿದರೆ ಅದು ಮಹತ್ವಪೂರ್ಣವಾಗಿರ್ತದೆ. ಚಾಲಕರು ನಮಗೆ ಕಲಿಸ್ತಾರೆ, ಹೋರಾಟ ದೊಡ್ಡದಾದರೆ ಗೆಲುವು ಅಷ್ಟೇ ಮಧುರ ಎಂಬುದನ್ನು. ಕೊನೆಗೆ ಒಂದು ಮಾತು, ಸ್ಟೇರಿಂಗ್ ಹಿಡಿಯುವವರು ಕೇವಲ ಚಾಲಕರು ಅಲ್ಲ, ಅವರು ಹೊಣೆಗಾರಿಕೆಯ ರೂಪ, ಅವರು ಮಾನವಿಕತೆಯ ಪ್ರತಿ, ಅವರು ನಿಜವಾದ ರೋಡ್ ಯೋಧರುಗಳು. ಆದರೆ ನಾವು ಮಾಡಬೇಕಾಗಿರುವುದು ಒಂದೇ, ಅವರಿಗೆ ಗೌರವ ನೀಡಿ ಧನ್ಯವಾದ ಹೇಳಿ. ಯಾಕಂದರೆ ಅವರಿಲ್ಲದೆ ನಮ್ಮ ಪ್ರಯಾಣ ಸಾಧ್ಯನೇ ಇಲ್ಲ. ರೆಸ್ಪೆಕ್ಟ್ ಎವ್ರಿ ಡ್ರೈವರ್ಸ್, ರೆಸ್ಪೆಕ್ಟ್ ಎವ್ರಿ ವರ್ಕರ್ಸ್. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಂದು ಚಾಲಕರಿಗೂ ನನ್ನ ಒಂದು ಸಲಾಂ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದರ ಜೊತೆ, ನಿಮಗೆ ಪರಿಚಯ ಇದ್ದ ಚಾಲಕರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.